ನಿಮ್ಮನ್ನ ಪಕ್ಷದ ಸಂಘಟನೆಯಲ್ಲಿ ಬಳಸ್ಕೊಳ್ಬೇಕು ಅನ್ನೋ ಥರದ್ದು ಏನಾದರೂ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಚಿಂತನೆ ಇದೆಯಾ ಸರ್? ಮಾಡಬೇಕಲ್ಲ. ಆಗಿ ಈಗ 2 ವರ್ಷ ಆಯ್ತು ರಿಸಲ್ಟ್ ಆಗಿ. ಇನ್ನು ಅದಕ್ಕೆ ಎಲ್ಲ ರೀತಿಯಿಂದ ಚರ್ಚೆ ಆಗಬೇಕು. ಯಾರ್ಯಾರು ಪಕ್ಷದ ಕೆಲಸ ಮಾಡಲಿಕ್ಕೆ ಆಸಕ್ತರಿದ್ದಾರೆ, ಸಂಘಟನೆ ಇದೆ ಅವ್ರದ್ದು, ಅದನ್ನ ಪಕ್ಷಕ್ಕೆ ಬಳಸ್ಕೊಳ್ಳಿಕ್ಕೆ ಚಿಂತನೆ ಆಗಬೇಕು. ಯಾಕಂದ್ರೆ ನಮ್ಮ ಶಕ್ತಿ ಹಾಗೆ ಅಲ್ಲೇ ಉಳಿದ್ರೆ ಸರಿ ಆಗೋಲ್ಲ. ನಮ್ಮ ಹತ್ರ ಭಾಳ ಜನ ಪಕ್ಷದಲ್ಲಿ ಇದ್ದಾರೆ, ಕೆಲವರು ಶಾಸಕರಿದ್ದಾರೆ, ಕೆಲವರು ಏನೂ ಇಲ್ಲ. ಅವರು ಕೂಡ ಕೆಪಾಸಿಟಿ, ನಮ್ಮಷ್ಟು ಕೆಪಾಸಿಟಿ ಇದ್ದವರು ಕೂಡ ಭಾಳ ಜನ ಅದನ್ನು ನೋಡಿದ್ದೀನಿ ನಾನು ರಾಜ್ಯದಲ್ಲಿ, ಎಲ್ಲ ಜಿಲ್ಲೆಯಲ್ಲಿ. ಸೊ ಅಂಥವನ್ನೆಲ್ಲ ಗುರುತಿಸಿ ಅವ್ರನ್ನ ಬಳಕೆ ಮಾಡ್ಕೊಳ್ಳೋದು ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ವ್ಯಕ್ತಪಡಿಸ್ತೀರಿ? ಬಂದೇ ಇಲ್ಲ, ಇದು ಇಲ್ಲಿ ಅವಕಾಶ ಎಲ್ಲಿದೆ, ಇಲ್ಲೇ ಇಲ್ಲ. ಆ್ಯಕ್ಚುಲಿ ಸದ್ಯಕ್ಕಂತೂ ಇಲ್ಲವೇ ಇಲ್ಲ ಅದು ಚರ್ಚೆ. ಕೆಪಿಸಿಸಿ ಅಧ್ಯಕ್ಷರಾದವರು ಮುಂದೆ ಸಿಎಂ ಆಗಕ್ಕೆ ಈಸಿ ಆಗಿರುತ್ತೆ. ಹಂಗೇನಿಲ್ಲ ಅದು. ಅಲ್ಲ, ನೀವೇ ಹೇಳಿದ್ರಿ ಸರ್ 2028 ಅದೇ 28 ನಮ್ದು 28 ಅಂತ ಹೇಳಿದ್ರು. ನಮ್ದು ಈಗೆಲ್ಲ ಹೇಳಿದ್ವಿ ನಾವು. ಈ ಅವಧಿಗೆ ಹೇಳತ್ತಾರ ಅವ್ರು, ಈ ಅವಧಿಗೆ ನಮ್ದಲ್ಲಿ ಕ್ಲೇಮ್ 28 ಕ್ಲೈಮ್ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. 28 ಕ್ಲೇಮ್ ಮಾಡೇ ಮಾಡ್ತಾರೆ, ಅದ್ರಾಗ ಏನು. ಅಲ್ಲ, ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಂತೀರಾ ಅಂತ? ಅದು ಇನ್ನೂ ಚರ್ಚೆ ಬಂದಿರಲಿಲ್ಲ, ಅದು ಬದಲಾವಣೆ ಚರ್ಚೆ ಬಂದಿರಲಿಲ್ಲ. ಚರ್ಚೆಯಲ್ಲಿ ಭಾಗವಹಿಸ್ತೀರಾ ಸರ್? ನೋಡೋಣ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಧ್ಯಕ್ಷ ಮಾಡೋದಂದ್ರೆ ಭಾಳ ಮುಳ್ಳದ ಮ್ಯಾಗ ನಿಲ್ತಂಗೆ, ಅದು ಕಷ್ಟದ ಕೆಲಸ ಭಾಳ. ಅದು ಅದೇನು ನಾವು ತಿಳಿದಂಗೆ ಸುಲಭದ ಪೋಸ್ಟ್ ಏನಲ್ಲ, ಅದು ಭಾಳ ಕಷ್ಟದ ಜವಾಬ್ದಾರಿ ಅದು. ಸೊ ಅದೆಲ್ಲ ನಿಭಾಯಿಸ್ಬೇಕಾದ್ರೆ ಚರ್ಚೆ ಮಾಡಬೇಕು, ಎಲ್ಲರ ಸಹಕಾರ ಬೇಕು. ಭಾಳ ಸಮಸ್ಯೆ ಇದೆ ಅದು. ಏನು ನಾವು ತಿಳಿದಂಗೆ ಇಲ್ಲ, ಅದು ಕರೆಕ್ಟ್, ಅದು ಕರೆಕ್ಟ್, ನೀವು ಹೇಳಿದ ಕರೆಕ್ಟು. ಅದ್ರ ಕೂಡ ಎಲ್ಲರ ಸಹಕಾರ ಬೇಕಾಗ್ತದೆ. ಮತ್ತು ಆ ಚರ್ಚೆ ಇವಾಗ ಇಲ್ಲಲ್ಲ, ಇದು ಅಧ್ಯಕ್ಷ ಬದಲಾವಣೆ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲ ಅಲ್ವಾ? ಸಹಕಾರ ಸಿಗಲ್ವಾ ಸರ್? ಇಲ್ಲ, ಸಿಗೋಕ್ಕಿಂತ ಬಂದು ನಾವು ಕೇಳ್ಕೋಬೇಕಲ್ಲ, ಕೊಡ್ತಿರೋ ಇಲ್ಲ ಅದು. ಮತ್ತೆ ತೊಗೊಂಡಾಗಿಲ್ಲ ಅಂದ್ರೆ ಏನು ಮಾಡೋದು ನೀವು? ಮೊದಲೇ ಹೋಗಿ ಒಂದು ವಿದ್ ಆಡಬೇಕಾದ್ರೆ ಪ್ರಿಪ್ರೇಷನ್ ಮಾಡಬೇಕಾಯ್ತು. ಅದಕ್ಕೆ 1 ತಿಂಗಳು 2 ತಿಂಗಳು ಹಾಗೆ. ಅಧ್ಯಕ್ಷನೂ ಹಾಗೆ. ಅದು ಅದಿನ್ನೂ ಟೈಮ್ ಇದೆಲ್ಲ, ಇನ್ನೂ ಟೈಮ್ ಭಾಳ ಇದೆ. ಅದಕ್ಕೆ 3.5 ವರ್ಷ ಇದೆ, ಇನ್ನೂ 3.5 ವರ್ಷ ಇದೆ. ಕೊನೆಗೆ 1 ವರ್ಷ 2 ವರ್ಷ ಸಿಕ್ಕರೂ ಸಾಕು. ಅದಕ್ಕೆ ನೋಡೋಣ, ಇನ್ನೂ ದೂರ ಇದೆ ಅದು. ಸರ್, ಒಂದು ವೇಳೆ ಹೈಕಮಾಂಡ್ ಏನಾದರೂ ನಿಮಗೆ ಜವಾಬ್ದಾರಿ ಕೊಡಬೇಕು ಅಂತ ಏನಾದರೂ ಆಸಕ್ತಿ ತೋರಿಸಿದ್ರೆ ನೀವು ಮಾನಸಿಕವಾಗಿ ರೆಡಿ ಆಗಿರ್ತೀರ? ತೋರ್ಸಲ್ಲ, ಅವ್ರು ಹೇಳಿದ ಮ್ಯಾಗ ನೀವು ಕೇಳೋಣ. ಮತ್ತು ಅವ್ರು ಕೇಳಿಲ್ಲ, ಇನ್ನು ಕೇಳಿ ಅವರು ಕೇಳಿದ ಮ್ಯಾಗ ಅದ್ರ ಬಗ್ಗೆ ಅದನ್ನೇ ಹೇಳಿಲ್ಲ. ಚರ್ಚೆ ಮಾಡಬೇಕು, ನಮಗೆ ಯಾವ ರೀತಿ ಬೆಂಬಲ ಮಾಡ್ತಾರೆ ಶಾಸಕರು, ಮಂತ್ರಿಗಳು, ವರಿಷ್ಠರು, ಅದ್ರ ಮ್ಯಾಗ ಡಿಪೆಂಡು. ಇನ್ನು ಕೇಳೇ ಅಲ್ಲ. ಕೇಳಿದಾಗ ನಾವು ಚರ್ಚೆ ಮಾಡಿ ಹೋಗಿ ಹೇಳ್ತೀವಿ ಅವ್ರಿಗೆ. ಅಡ್ಡಿ ಮಾಡೋರು ಇದಾರೆ ಸರ್? ಇಲ್ಲ, ರಾಜಕೀಯ ಅಂದ್ರೆ ಅದೆಲ್ಲ ಸ್ವಾಭಾವಿಕ. ಅಡ್ಡಿ, ಪರವಾಗಿ, ವಿರೋಧವಾಗಿ ಅದು ಇದ್ದೇ ಇರೋದು. ಈ 3 ಪಕ್ಷದಲ್ಲಿ ನೋಡ್ತಾರಲ್ಲ, ಅಲ್ಲೂ ಇದೆ, ನಮ್ಮಲ್ಲೂ ಇದೆ, ಎಲ್ಲ ಕಡೆ ಇದ್ದೇ ಇರ್ತದೆ. ಸಂಪುಟ ಪುನರ್ರಚನೆ ಏನಾದ್ರು ಆಗೋ ಸಾಧ್ಯತೆಗಳಿದೆಯಾ? ಸುದ್ದಿ ಇದೆ, ಮಾಡ್ತಾರಂತ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಮಾಡ್ತಾರೋ ಸುದ್ದಿ ಇದೆ. ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡೋದು ಚರ್ಚೆ ನಡೀತಾ ಇದ್ದಾರೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಬದಲಾವಣೆ ಮಾಡಬೇಕಾದ ಅನಿವಾರ್ಯತೆ ಇದೆಯಾ ಸರ್? ಏನಾದರೂ ಬೇರೆ ಖಾತೆ ಮೇಲೆ ಆಕಾಂಕ್ಷಿ ಇದ್ದೀರಾ? ಖಾತೆ ಬದಲಾವಣೆ ಯಾಕೆ? ಬೇರೆ ಯಾವ್ದು ನಾವೇನು ಕೇಳಿಲ್ಲ. ಅದು ವರಿಷ್ಠರಿಗೆ ಬಿಟ್ಟದ್ದು ವಿಚಾರ. ಅದು ಯಾರು ಕೊಡ್ತಾರೆ, ಹೆಂಗೆ ಕೊಡ್ತಾರೆ. ಕೆಲವು ಖಾತೆ ಬದಲಾವಣೆ ಅಂದ್ರೆ ಯಾಕೆ ಅಂತ ಖಾತೆ ಬದಲಾವಣೆ ನಿರೀಕ್ಷೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಅದು ಇರ್ಬೋದು. ಅವ್ರಿಗೇನು ಸ್ಯಾಟಿಸ್ಫೈ ಆಗ್ಲಿಕ್ಕಿಲ್ಲ, ಇರ್ಬೋದು. ಅಥವಾ ಇದ್ದಲ್ಲೇನ ಮುಂದುವರಿಸ್ಬೇಕು, ಅದು ಮಾಡದೇನೂ ಇರ್ಬೋದು. ಮಂತ್ರಿ ಮಂಡಳ ಪುನರ್ರಚನೆ ಮಾಡದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ತುಂಬಾ ಜನ ಇದಾರಲ್ಲ ಸರ್, ಎಲ್ಲ ಡಿಮಾಂಡ್ ಹೌದೆಲ್ಲ ಸೀನಿಯರ್, ಭಾಳಷ್ಟು ಜನ ಸೀನಿಯರ್ ಇದ್ದಾರೆ ನಮ್ಮಲ್ಲಿ. ಅಲ್ಲ, DCM ಅವ್ರು ಅದೇ ಹೇಳ್ತಿದ್ರು ಸರ್, ತ್ಯಾಗ ಮಾಡೋ ವಿಚಾರದಲ್ಲಿ ಅದನ್ನೇ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ರು. ಯಾರಿಗೆ ಗ್ರಾಮ ಪಂಚಾಯತಿ ಮಾಡಿಸೋದೇ ಕಷ್ಟ ಆಗಿರುತ್ತೆ, ಇನ್ನು ಸಚಿವರು ಮಾಡಿಸೋದು ಸುಲಭ ಇದೆಯಾ ತ್ಯಾಗ? ಇಲ್ಲ, ಇದು ತ್ಯಾಗ ಈಜಿ. ಇದೇನು ಹೈಕಮಾಂಡ್ ಹೇಳೋ ತ್ಯಾಗ. ಇನ್ನೂ 10 ಪಂಚಾಯತಿ ಬೇರೆ. ಅವನು 6 ಜನ ತೊಗೊಂಡು ಗೋವಾಕ್ಕೆ ಹೋಗ್ತಾನ, ಈ ಕಡೆ ಕೇರಳಕ್ಕೆ ಹೋಗ್ತಾನ, ಅವ್ನು ಹಿಡಿದು ಕಷ್ಟ. ಇಲ್ಲೇ ನಾವೇನು ಯಾರನ್ನೂ ಇದೈತಿ. ಡೆಲ್ಲಿಯಿಂದ ಲಿಸ್ಟ್ ಬಂದರೆ ಮುಗಿದೋದ್ ಕತೆ. ಮನೆ ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ.